Hello students, in the last video we were learning about the open domination number of a cycle Cn, right? Suppose I have a cycle Cn, obviously n is greater than or equal to 3 to form a cycle, right? So the open domination number, that is the minimum number of elements in the possible open dominating set. ಏನು ಓಪನ್ ಡಾಮಿನೇಟಿಂಗ್ ಸೆಟ್ ಅಂದರೆ, so open dominating set is a set S such that each element of a graph G that we have considered must be adjacent to at least one vertex of S ಅಲ್ವಾ. ಸೊ ಈ ರೀತಿ ಫಾರ್ಮ್ ಆಗುವಂತಹ ಸೆಟ್ಸಲ್ಲಿ ಯಾವುದರಲ್ಲಿ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ದಟ್ ವಿಲ್ ಬಿ ಅವರ್ ಓಪನ್ ಡಾಮಿನೇಷನ್ ನಂಬರ್. ಸೊ ಆ ಮಿನಿಮಮ್ ನಂಬರ್ ಇಸ್ ಅವರ್ ಓಪನ್ ಡಾಮಿನೇಷನ್ ನಂಬರ್. ಸೊ ಓಪನ್ ಡಾಮಿನೇಷನ್ ನಂಬರ್ ಇಸ್ ಡಿನೋಟೆಡ್ ಬೈ ಗಾಮಾ ನಾಟ್ ಆಫ್ ದ ಗ್ರಾಫ್. ಸೊ ಇಲ್ಲಿ ನಾವು ಸಿ ಎನ್ ಕನ್ಸಿಡರ್ ಮಾಡಿರೋದ್ರಿಂದ ಸಿ ಎನ್ಗೆ ತೊಗೊಳ್ತಾ ಇದ್ದೀವಿ. ಸೊ ಏನಿತ್ತು ಓಪನ್ ಡಾಮಿನೇಷನ್ ನಂಬರ್? ಮ್ಯಾಕ್ಸಿಮಮ್ ಇಂಟಿಜರ್ n/2 ಆರ್ ಇಟ್ ವುಡ್ ಬಿ n+2/2 ಅಲ್ವಾ. ಯಾವಾಗ ಮ್ಯಾಕ್ಸಿಮಮ್ ಇಂಟಿಜರ್ n/2? ವೆನ್ ಎವರ್ n ಈಸ್ ನಾಟ್ ಕಾಂಗ್ರುಯೆಂಟ್ ಟು 2 mod 4, ಅಂದರೆ n-ನ 4ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 2 ಬರಬಾರ್ದು. ಸೊ ಆ ರೀತಿ ಎನ್ಸ್ಗೆಲ್ಲ ಮ್ಯಾಕ್ಸಿಮಮ್ ಇಂಟೀಜರ್ n/2 ವ್ಯಾಲ್ಯೂ ಏನಿದೆ ನಮಗೆ ಓಪನ್ ಡಾಮಿನೇಷನ್ ನಂಬರ್ ಆಗುತ್ತೆ. ಆ್ಯಂಡ್ ವೆನ್ ಎವರ್ ದ ರಿಮೈಂಡರ್ ಇಸ್ 2, ದೆನ್ ದ ಓಪನ್ ಡಾಮಿನೇಷನ್ ನಂಬರ್ ಇಸ್ n+2/2 ಅಲ್ವಾ. ಸೊ ಇದನ್ನು ನಾವು ಹಾಫ್ ವೇ ಪ್ರೂವ್ ಮಾಡಿದ್ವಿ ಕೂಡ. ವಿ ಟುಕ್ ಸೈಕಲ್ Cn ಆ್ಯಸ್ v1, v2 ಆ್ಯಂಡ್ so on up to vn+1. vn+1 was equal to v1 ಅಲ್ವಾ. ಸೊ ಸಪೋಸ್ n is not congruent to 2 mod 4, ಅಂದರೆ ರಿಮೈಂಡರ್ 2 ಆಗ್ತಾ ಇಲ್ಲ ಅಂದರೆ ಸಾಧ್ಯತೆ ಏನಿದೆ? ರಿಮೈಂಡರ್ ಇಸ್ 0, 1, 3 ಅಲ್ವಾ. ಸೊ ಈ ಮೂರು ಪಾಸಿಬಿಲಿಟಿಯಲ್ಲೂ ನಾವೇನು ಮಾಡಿದ್ವಿ? ವಿ ಕನ್ಸ್ಟ್ರಕ್ಟೆಡ್ ದ ಓಪನ್ ಡಾಮಿನೇಟಿಂಗ್ ಸೆಟ್. ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ವಿ? v1, v2. ಸೊ v1, v2 ತೊಗೊಂಡ್ರೆ v1 ಇಸ್ ನಾವು ಓಪನ್ಲಿ ಡಾಮಿನೇಟಿಂಗ್ v2 ಆ್ಯಂಡ್ vn. v2 ಇಸ್ ಓಪನ್ಲಿ ಡಾಮಿನೇಟಿಂಗ್ v1 ಆ್ಯಂಡ್ v3. ಸೊ ಹಾಗಾಗಿ ನೆಕ್ಸ್ಟ್ ಸೆಟ್ ಆಫ್ ವರ್ಟಿಸಸ್ ಏನಿದೆ ಅದನ್ನು ನಾವು ಓಪನ್ಲಿ ಡಾಮಿನೇಟ್ ಮಾಡೋಕ್ಕೋಸ್ಕರ ವಿ ಟೇಕ್ v5, v6. ಈ ರೀತಿ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತಿದ್ವಿ? ಇಟ್ ವಾಸ್ ಸ್ಟಿಲ್ 4k - 3, v4k - 2 ಅಲ್ವಾ. ಸೊ ವಾಟ್ ಈಸ್ k? ಇಫ್ n ಇಸ್ ಕಾಂಗ್ರುಯೆಂಟ್ ಟು 0 mod 4, ನಾವೇನು ಮಾಡಿದ್ವಿ? n ಇಸ್ 4k ಬರ್ಕೊಂಡ್ವಿ. ಸೊ ಈ ರೀತಿ ಯಾವ ವರ್ಟೆಕ್ಸ್ ಬಿಟ್ಟು ಹೋಗ್ತಾ ಇದೆ ಆ ವರ್ಟೆಕ್ಸ್ನ ನಾವು ನೆಕ್ಸ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ವಿ ಶೋಡ್ ದ ಓಪನ್ ಡಾಮಿನೇಷನ್ ನಂಬರ್ ಫಾರ್ Cn ವೆನ್ ಎವರ್ n ಇಸ್ ನಾಟ್ ಕಾಂಗ್ರುಯೆಂಟ್ ಟು 2 mod 4 ಏನಾಗುತ್ತೆ? ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1, 2, 3, 4. ಇದೇ ರೀತಿ ನಾನು ಲೆಕ್ಕ ಹಾಕ್ತಾ ಹೋದರೆ 4k - 2 ಎಲಿಮೆಂಟ್ ತೊಗೊತಾ ಇದ್ದೀನಿ, 4k - 3 ಎಲಿಮೆಂಟ್ ತೊಗೊಳ್ತಾ ಇದ್ದೀನಿ ಅಂದರೆ ಅರ್ಥ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಈಸ್ n/2, which is 2k. ಸೊ ಹಾಗೆ ಇಲ್ಲಿ ಕೂಡ ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡ್ತೀನಿ, ಆವಾಗ ಏನಾಗುತ್ತೆ? ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಇಂಟೀಜರ್ n/2. ನೆಕ್ಸ್ಟಲ್ಲಿ ಅಷ್ಟೇ, ವಿಲ್ ಆ್ಯಡ್ ಒನ್ ಮೋರ್ ಎಕ್ಸ್ಟ್ರಾ ಎಲಿಮೆಂಟ್, ಆಗ ಮ್ಯಾಕ್ಸಿಮಮ್ ಇಂಟೀಜರ್ ವಿಲ್ ಬಿ ಅಗೇನ್ n/2. ಸೊ ಇಲ್ಲಿ ಏನಾಗುತ್ತೆ? ವ್ಯಾಲ್ಯೂ ಇಟ್ ಇಸ್, ಇಲ್ಲಿ 2k ಇತ್ತು, ದಿಸ್ ವಿಲ್ ಬಿಕಮ್ 2k + 1. ಆ್ಯಂಡ್ ಫಾರ್ n ಇಸ್ ಕಾಂಗ್ರುಯೆಂಟ್ ಟು 3 mod 4, ಇನ್ನು ಒಂದು ಎಕ್ಸ್ಟ್ರಾ ಎಲಿಮೆಂಟ್ ತೊಗೋತೀನಿ. ಸೊ ಇಟ್ ವಿಲ್ ಬಿ 2k + 2. ಸೊ ಈ ರೀತಿ ವೆನ್
n is not congruent to 2 mod 4 ಮ್ಯಾಕ್ಸಿಮಮ್ ಇಂಟೀಜರ್ ಅನ್ನೋದನ್ನು ನಾವು ಪ್ರೂವ್ ಮಾಡಿದ್ವಿ. Now we have to consider that n is congruent to 2 mod 4. So n is congruent to 2 mod 4 ಅಂದರೆ ಅರ್ಥ remainder is 2. So n will take the form 4k plus 2 where k is greater than or equal to 1. ಸೊ ಈಗ ಎಷ್ಟಕ್ಕೂ ಮುಂಚೆ ಮಾಡ್ದಂಗೆ ವಾಟ್ ಈಸ್ ದ ಪಾಸಿಬಲ್ ಓಪನ್ ಡಾಮಿನೇಟಿಂಗ್ ಸೆಟ್ V1 V2 V5 V6. ಆಮೇಲೆ ನೆಕ್ಸ್ಟ್ ಯಾವ್ದು ತೊಗೊಳ್ಬೋದು ನಾವು V9 V10 ಈ ರೀತಿ ಎಲ್ಲಿವರೆಗೂ ಹೋಗ್ಬೋದು. ವಿ ಕ್ಯಾನ್ ಗೋ ಟಿಲ್ V4k plus 1 ಆ್ಯಂಡ್ ಫೈನಲಿ V4k plus 2. ಸೊ ಇದರ ಅರ್ಥ ಏನಾಗುತ್ತೆ, ಈಗ ದೇರ್ ಆರ್ n plus 2 by 2 number of elements in this set ಅಲ್ವಾ. ಹೇಗೆ n plus 2 by 2? ಸಪೋಸ್ ಐ ಟೇಕ್ ಸಿ 6, ಆಗ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ? ಓನ್ಲಿ 6 ಎಲಿಮೆಂಟ್ಸ್. V1 V2 V3 V4 V5 V6 ಅಷ್ಟೇ ಇರುತ್ತೆ ಅಲ್ವಾ. ಸೊ ಆಗ ನನಗೆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? V1 V2 V5 V6 ಇನ್ ದ ಓಪನ್ ಡಾಮಿನೇಟಿಂಗ್ ಸೆಟ್. ಸೊ 4 ಎಲಿಮೆಂಟ್ಸ್ ಇರುತ್ತೆ C6 ಅಲ್ಲಿ. ಫಾರ್ C6 ದೆರ್ ಆರ್ 4 ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ S1. ಸೊ 4 ಹೇಗೆ ಬಂತು? ಇಟ್ ಈಸ್ 6 plus 2 by 2. ಸೇಮ್ ವೇ ವೆನ್ n number of elements are taken or n number of vertices are taken such that n is congruent to 2 mod 4, ಆಗ ಎಷ್ಟು ಎಲಿಮೆಂಟ್ಸ್ ಇರುತ್ತೆ S1 ಅಲ್ಲಿ? ಇಟ್ ಈಸ್ n plus 2 by 2. ಸೊ ದೇರ್ ಫೋರ್ ನನಗೆ ಓಪನ್ ಡಾಮಿನೇಷನ್ ನಂಬರ್ ಫಾರ್ Cn whenever n is congruent to 2 mod 4 cannot be less than n plus 2 by 2. So ಈಗ what remains to prove is the open domination number for Cn will be less than or equal to n plus 2 by 2 whenever n is congruent to 2 mod 4. ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ದಿಸ್ ಸೆಟ್ S1 ಏನಕ್ಕೆ ಕನ್ಸಿಡರ್ ಮಾಡ್ತೀವಿ? ಟು ಶೋ ದ ಬೌಂಡ್, ಮಿನಿಮಮ್ ಎಷ್ಟು ಎಲಿಮೆಂಟ್ಸ್ ಇರಬೇಕು ಅನ್ನೋದಕ್ಕೋಸ್ಕರ ಈ ಸೆಟ್ ನನಗೆ ಬಂದಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಐ ಹ್ಯಾವ್ ಟು ಶೋ ದಟ್ the open dominating minimum open dominating set of a cycle Cn with n in this form cannot have more than n plus 2 by 2 elements. So ಈ ಫಾರ್ಮ್ಯಾಟ್ ಬಿಟ್ಟು ಬೇರೆ ಫಾರ್ಮ್ಯಾಟಲ್ಲಿ ನಾನು ಇನ್ನೂ ಎಕ್ಸ್ಟ್ರಾ ಎಲಿಮೆಂಟ್ಸ್ನ ತೊಗೊಳೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ನಮಗೇನು ಸಿಕ್ಕಿತ್ತು? ಗಾಮಾ ನಾಟ್ ಆಫ್ Cn is greater than or equal to n plus 2 by 2. A small mistake. So S1 if it is of form V1 V2 V5 V6 and so on till V4k plus 1 V4k plus 2 ಈ ಫಾರ್ಮ್ಯಾಟಲ್ಲಿ ಇದ್ದರೆ ನನಗೆ S1 ಆಗ ಗಾಮಾ ನಾಟ್ ಆಫ್ Cn ಏನಿರುತ್ತೆ, ಇಟ್ ವಿಲ್ ನಾಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಇಟ್ ವಿಲ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಆಯಿತಾ? ಸೊ ದಟ್ ವಾಸ್ ಅ ಸ್ಮಾಲ್ ಮಿಸ್ಟೇಕ್ ದೇರ್. ಸೊ ಇದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ತೊಗೊಂಡ್ರೆ ನನಗೇನಾಗುತ್ತೆ, ಎಕ್ಸ್ಟ್ರಾ ಏನು ಡಾಮಿನೇಟ್ ಆಗಿರೋ ಓಪನ್ಲಿ ಡಾಮಿನೇಟ್ ಆಗಿರೋ ಎಲಿಮೆಂಟ್ಸೇ ಮತ್ತೆ ಓಪನ್ಲಿ ಡಾಮಿನೇಟ್ ಆಗುತ್ತೆ ಅಲ್ವಾ. ಸೊ ಇಟ್ ಕೆನಾಟ್ ಬಿ ಮೋರ್ ದ್ಯಾನ್ n plus 2 by 2. therefore it is less than or equal to n plus 2 by 2. ಸೊ ಹೀಗಿದ್ದಾಗ ವಾಟ್ ವಿ ಹ್ಯಾವ್ ಟು ಪ್ರೂವ್? ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಗಾಮಾ ನಾಟ್ ಆಫ್ Cn is greater than or equal to n plus 2 by 2. Or we can show, if we show that directly it is equal to n plus 2 by 2 ಅನ್ನೋದನ್ನು ತೋರಿಸಿದರೆ ಮುಗಿದೋಗುತ್ತೆ ಅಲ್ವಾ. ಸೊ ಡೈರೆಕ್ಟ್ಲಿ ಹೇಗೆ? ಈಗ ಗಾಮಾ ನಾಟ್ ಆಫ್ Cn is less than or equal to n plus 2 by 2 ಅಂದರೆ I can say that there are two possibilities. It can be
it can have any more possibilities. ಆಯಿತಾ, ಇಲ್ಲಿ ಐ ಕನ್ಸಿಡರ್ ದಟ್ the open domination number can be either n by 2 or n plus 2 by 2. Yake it is n by 2? In the last video we showed that gamma naught of Cn will always be greater than or equal to maximum integer n by 2. Alva? So hagagi we have these two possibilities. So we have to prove this. Suppose if we assume that the open domination number for Cn whenever n is congruent to 2 mod 4 is n by 2. Aga enagutte? So now we have to assume that gamma naught of Cn is n by 2. So ಈಗ ಏನಾಗುತ್ತೆ, since n is equal to 4k plus 2, ನನಗೇನಾಗುತ್ತೆ, gamma naught of Cn will have 2k plus 1 number of elements. Suppose S is a minimum open dominating set for Cn. So ಈಗ ಏನಾಗುತ್ತೆ, ಇದರಲ್ಲಿ I have in cycle Cn I have some elements for some I have Vi adjacent to Vi plus 1, which is adjacent to Vi plus 2 and which is adjacent to Vi plus 3 ಅಲ್ವಾ, ಈ ರೀತಿ ಇರುತ್ತೆ. ಸೊ ಈ ಎಲಿಮೆಂಟ್ಸ್ನ ಇಟ್ಕೊಂಡು ವಿಲ್ ಡೂ ಸಮ್ ಮಾಡಿಫಿಕೇಶನ್ಸ್. ಸೊ ಫಾರ್ ದಟ್ ನಾನು ಏನು ಮಾಡ್ತೀನಿ, ಈಗ ವರ್ಟೆಕ್ಸ್ Vi plus 1 ಏನಿದೆ, ಇಟ್ ಈಸ್ ಓಪನ್ಲಿ ಡಾಮಿನೇಟಿಂಗ್ Vi and even Vi plus 2 ಅಲ್ವಾ. Similarly, Vi plus 2 is openly dominating Vi plus 3 and Vi plus 1, right? So ಈಗ ಏನಾಗುತ್ತೆ, ಈ ನಾಲ್ಕರಲ್ಲಿ ಯಾವುದನ್ನ ಎರಡು ಎಲಿಮೆಂಟ್, ಎರಡು ವರ್ಟೆಕ್ಸ್ ಏನಿದೆ ನನ್ನ ಎಸ್ ಅಲ್ಲಿ ಇರಲೇಬೇಕು. ಸೊ ಆ ಎರಡು ಎಲಿಮೆಂಟ್ನ ಒಂದು ಸೆಟ್ ಫಾರ್ಮ್ಯಾಟಲ್ಲಿ ಬರ್ಕೊಳ್ತೀವಿ. ಆ ಸೆಟ್ನ ಐಲ್ ರೈಟ್ ಆಸ್ Si. So Si will have elements which are in S among Vi, Vi plus 1, Vi plus 2 and Vi plus 3. So obviously it will have at least 2 elements. Take a cycle and check. Suppose I take C6 only, aita? V1, V2, V3, V4, V5, V6. So ನನ್ನ ಮಿನಿಮಮ್ ಡಾಮಿನೇಟಿಂಗ್ ಸೆಟ್ ಎಸ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೆ, V1, V2, V5, V6 ಅಲ್ವಾ. ಸಪೋಸ್ ಐ ಟೇಕ್ I is equal to set 2. ಆಗೇನಾಗುತ್ತೆ, the series of vertices that I have considered are V2, V3, V4, V5. So intersect this set with S. ಎಷ್ಟು ಎಲಿಮೆಂಟ್ಸ್ ಬರುತ್ತೆ, there will be at least 2 elements. V2, V5 are the common elements. So Si ನಂಗೆ ಏನಾಗುತ್ತೆ, it will have 2 elements, right? So our 2 elements na let us take as Vr and Vt. So Vr and Vt are the elements among Vi plus 1, Vi plus 2 and Vi plus 3 which are in S. And one of these will be even and the other will be odd. So ಈಗ ನಾವು C6 ಅಲ್ಲಿ ಕನ್ಸಿಡರ್ ಮಾಡ್ದಂಗೆ V2, V5 were the elements in Si ಅಲ್ವಾ. So one is even, the other is odd. So suppose I'll generalize that R is that even number, ಇಲ್ಲಿ 2 C6 ಅಲ್ಲಿ, and T is that odd number, that is 5 in C6. ಸೊ ಈ ರೀತಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ನಾನು, V1, V2 ಆರ್ ನಾಟ್ ಇನ್ SI, ಆರ್ ನನಗೇನಾಗ್ತದೆ V5, V6 ಕೂಡ SI ಅಲ್ಲಿ ಇಲ್ಲ. If it is not in SI, similarly in S also. Suppose
ಸೊ ಫಾರ್ ಸಮ್ ವ್ಯಾಲ್ಯೂ ಜೆ, ಈಗ ಏನಾಗುತ್ತೆ, ಸಪೋಸ್ ಐ ಟೇಕ್ ಜೆ ಎಸ್ 3, ಆಗೇನಾಗುತ್ತೆ ವಿ ಜೆ ಪ್ಲಸ್ 1 ಇಸ್ ನಾಟ್ ಇನ್ ಎಸ್ ವಿಚ್ ಇಸ್ ಫಾರ್ C6. ಸೇಮ್ ವೇ ಏನಾಗುತ್ತೆ, ಜನರಲೈಸ್ ಮಾಡಿದಾಗ ದೇರ್ ಇಸ್ ಸಮ್ ವ್ಯಾಲ್ಯೂ ಜೆ ಫಾರ್ ವಿಚ್ ವಿ ಜೆ ಆ್ಯಂಡ್ ವಿ ಜೆ ಪ್ಲಸ್ 1 ಆರ್ ನಾಟ್ ಇನ್ ಎಸ್. ಸೊ ಇಫ್ ವಿ ಜೆ ಪ್ಲಸ್ 1 ಆರ್ ನಾಟ್ ಇನ್ ಎಸ್, ದೆನ್ ಇಟ್ ಮೀನ್ಸ್ ವಿ ಜೆ ಮೈನಸ್ 1. ಈಗ C6ಅಲ್ಲಿ ಏನಾಯಿತು, ನನಗೆ V3 V4 ಡಸ್ ನಾಟ್ ಬಿಲಾಂಗ್ ಟು ಎಸ್ ಅಂತ ಆಯಿತು ಅಲ್ವಾ. ಸೊ ಇಫ್ V3 V4 ಡಸ್ ನಾಟ್ ಬಿಲಾಂಗ್ ಟು ಎಸ್, ವಿ ಹ್ಯಾವ್ V1 V2 V5 V6 ಇನ್ ಎಸ್. ಸೊ ಸಿಮಿಲರ್ಲಿ ಏನಾಗುತ್ತೆ, ವಿ ಜೆ ಮೈನಸ್ 1, ವಿ ಜೆ ಮೈನಸ್ 2, ವಿ ಜೆ ಪ್ಲಸ್ 2 ಆ್ಯಂಡ್ ವಿ ಜೆ ಪ್ಲಸ್ 3. So these elements will belong to S. Now we'll construct another set S dash which has elements or vertices of the graph G other than Vj minus 2, Vj minus 1, Vj plus 1, Vj plus 2, Vj plus 3. ಸೊ ಈ 6 ಎಲಿಮೆಂಟ್ಸ್ ಅಲ್ಲದೆ ಇನ್ನೇನೇನು ಎಲಿಮೆಂಟ್ಸ್ ಇದೆ, ವರ್ಟಿಸಿಸ್ ಇದೆ ಗ್ರಾಫ್ ಜಿಗೆ, ಅವೆಲ್ಲ ನನಗೆ ಎಸ್ ಡ್ಯಾಶಲ್ಲಿ ಇರುತ್ತೆ. ಸೊ ಆಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ಡ್ಯಾಶ್ ಎಷ್ಟು, n minus 6. So what is n? 4k plus 2 minus 6, which I can write as 4 into k minus 1. S ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ? S has n by 2 ನಂಬರ್ ಆಫ್ ಎಲಿಮೆಂಟ್ಸ್, ರೈಟ್. ಸೊ ಆಗೇನಾಗುತ್ತೆ, S n by 2 is equal to 2k plus 1 ನನಗೆ. ಸೊ ಫ್ರಮ್ S dash, S will have at least 2 into k minus 1 elements of S dash, right, because it is n by 2 ಇಲ್ಲಿ. ಸೊ ಹಾಗಾಗಿ 2k, at least 2k minus 1 number of elements from S dash will be present in S. So aga, and 4 elements from this set, Vj minus 1, Vj minus 2, Vj plus 1, Vj plus 2, Vj plus 3, ಈ ಇದರಲ್ಲಿಂದ 4 ಎಲಿಮೆಂಟ್ಸ್ ಇರುತ್ತೆ. S dash ಇಂದ at least 2k minus 1 number of elements S ಅಲ್ಲಿ ಇರುತ್ತೆ. ಯಾಕೆ ಇದರಿಂದ 4 ಎಲಿಮೆಂಟ್ಸ್? ಇಫ್ ಐ ಡೋಂಟ್ ಟೇಕ್ 4 ಎಲಿಮೆಂಟ್ಸ್ ಫ್ರಮ್ ದಿಸ್, ದೆನ್ ದಿ 6 ಎಲಿಮೆಂಟ್ಸ್ ಆರ್ 4 these 4 which is Vj minus 1, Vj plus 1, Vj plus 2, ಈ 4 ಎಲಿಮೆಂಟ್ ಏನಿದೆ, these will not be openly dominated by S. ಸೊ ಹಾಗಾಗಿ 4 ಎಲಿಮೆಂಟ್ಸ್ ಫ್ರಮ್ ದಿಸ್ ಕೂಡ ಇರಲೇಬೇಕು S ಅಲ್ಲಿ. ಸೊ ಆಗ S ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಅಟ್ಲೀಸ್ಟ್ ಎಷ್ಟಿತ್ತದು? 2 into k minus 1 elements, that is mod S dash by 2, number of elements of S dash by 2 plus 4. So this implies that number of elements in S, that is the minimum open dominating set, is 2k plus 2. So 2k plus 2 ಯಾವ ವ್ಯಾಲ್ಯೂ ಇದು? our n is 4k plus 2. ಸೊ n by 2 ಏನಾಯಿತು ನನಗೆ? 2k plus 1. ಸೊ ಇದಕ್ಕೆ ಪ್ಲಸ್ 1 ಮಾಡಿದರೆ I'll get 2k plus 2. That is, this value is same as n plus 2 by 2. So at least n plus 2 by 2 number of elements will be there in the minimum open dominating set ಅಂತ ಬಂತು. ಬಟ್ ನಾವೇನು ಅಸ್ಯೂಮ್ ಮಾಡಿದ್ವಿ? minimum dominating set S will have n by 2 number of elements. So ನಮ್ಮ assumption wrong. In any way, whenever n is congruent to 2
mod 4, the minimum open dominating set must have n plus 2 by 2 number of vertices. ಯಾವುದೇ ವೇಯಲ್ಲಿ ನಾವು ಕನ್ಸಿಡರ್ ಮಾಡಿದರೂ ಸಹ ನಾವು ಕಾಂಟ್ರಡಿಕ್ಷನ್ ಪ್ರೂವ್ ಮಾಡ್ತೀವಿ, ಇಲ್ಲ ನಾನು n/2 ಅಂತಲೇ ಪ್ರೂವ್ ಮಾಡ್ತೀನಿ ಅಂತ ಹೆಂಗೆ ಹೋದರೂ ಸಹ ಮಿನಿಮಮ್ ಓಪನ್ ಡಾಮಿನೇಟಿಂಗ್ ಸೆಟ್ ವಿಲ್ ಹ್ಯಾವ್ n plus 2 by 2 ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡ್ಕೊಂಬಿಟ್ಟಿದ್ದೀವಿ. ದೇರ್ಫೋರ್ ಗಾಮಾ ನಾಟ್ ಆಫ್ ಸಿ ಎನ್ ಎಷ್ಟಾಗುತ್ತೆ ಈಗ ನನಗೆ? ಇಟ್ ಈಸ್ n plus 2 by 2 ಫಾರ್ n ಕಾಂಗ್ರುಯೆಂಟ್ ಟು 2 mod 4. ಸೊ ಇಷ್ಟಕ್ಕೂ ಮುಂಚೆ ಅಂದರೆ ಲಾಸ್ಟ್ ವಿಡಿಯೋಲಿ ಏನು ಪ್ರೂವ್ ಮಾಡಿದ್ವಿ? ಓಪನ್ ಡಾಮಿನೇಷನ್ ನಂಬರ್ ಫಾರ್ ಸೈಕಲ್ ಸಿ ಎನ್ ಇಸ್ ಮ್ಯಾಕ್ಸಿಮಮ್ ಇಂಟಿಜರ್ n/2 ಫಾರ್ n ನಾಟ್ ಕಾಂಗ್ರುಯೆಂಟ್ ಟು 2 mod 4 ಅಲ್ವಾ? ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್ ಫಾರ್ ಅ ಸೈಕಲ್ ವಾಟ್ ವಿಲ್ ಬಿ ದ ಓಪನ್ ಡಾಮಿನೇಟಿಂಗ್ ನಂಬರ್. The last concept in this chapter is domatic partition. ಏನು ಡೊಮ್ಯಾಟಿಕ್ ಪಾರ್ಟಿಷನ್ ಅಂದರೆ? ಸೊ ಪಾರ್ಟಿಷನ್ ಹೇಳುತ್ತೆ ವರ್ಟೆಕ್ಸ್ ವಿ ಹ್ಯಾಸ್ ಟು ಬಿ ಪಾರ್ಟಿಷನ್ಡ್ ಆಸ್ ಸಬ್ಸೆಟ್ಸ್ v1 v2 v3 so on up to say some vk. All these vi's are dominating sets of the graph G. If the partition of the vertex set V gives the dominating sets of G, and obviously partitions under these will be disjoint alva. So then this partition of V is said to be domatic partition. ಸೊ ಡಾಮಿನೇಷನ್ ಸೆಟ್ಸ್ ಆಗಿ ನಾವು ಪಾರ್ಟಿಷನ್ ಮಾಡ್ತಿರೋದ್ರಿಂದ ಇಟ್ಸ್ ನೇಮ್ ಇಸ್ ಡೊಮ್ಯಾಟಿಕ್ ಪಾರ್ಟಿಷನ್. ಸಪೋಸ್ ಐ ಟೇಕ್ ಎ ಗ್ರಾಫ್ G ಆಸ್ K4 ಆರ್ ಸೇ K4 ಬೇಡ, ಇದೇ ರೀತಿ ತಗೊಳ್ಳೋಣ. ಸೊ ಈಗ ಡೊಮ್ಯಾಟಿಕ್ ಪಾರ್ಟಿಷನ್ಸ್ ನಾನು ವರ್ಟೆಕ್ಸ್ ಸೆಟ್ ವಿನ ಪಾರ್ಟಿಷನ್ಸ್ ಆಗಿ ಮಾಡಬೇಕು. So I'll take first partition as vertex V4. So V4 dominates itself V1, V2, V3. So V1 is a dominating set. Suppose I take V2 as set singleton set V2. Vertex V2 dominates itself V1, V4 and V3. Therefore V2 is a dominating set. Suppose I write V3 as say V1. So V1 dominates itself V4, V2. V3 left out agide. So I'll write V3 also here. So set V3 forms a dominating set for the graph G. So V1 union V2 union V3 ನನಗೆ ಏನಾಗುತ್ತೆ ಈಗ? It will be the vertex set of graph G. They are all disjoint. Therefore, this partition of V of G as V1, V2, V3 is a domatic partition because all the three are dominating sets, right? Domatic number. ಏನು ಡೊಮ್ಯಾಟಿಕ್ ನಂಬರ್ ಅಂದರೆ? ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಇನ್ the partition. So domatic number is the maximum size of the domatic partition. So ಎಷ್ಟು number of partitions ಆಗಿ ನಾವು ಡಿವೈಡ್ ಮಾಡ್ತೀವಿ ವಿನ, ಅದರಲ್ಲಿ ಮ್ಯಾಕ್ಸಿಮಮ್ ಯಾವುದು? ಸೊ ಈಗ ಲಾಸ್ಟ್ ಎಕ್ಸಾಂಪಲಲ್ಲಿ ಏನಾಯಿತು? V1, V2, V3 ಅಂತ 3 ಸೆಟ್ ಆಗಿ ನಾನು ಪಾರ್ಟಿಷನ್ ಮಾಡಿದೆ. ಬಟ್ ಇದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಆಗಲ್ಲ, ರಿಪಿಟೇಷನ್ ಆಗುತ್ತೆ ವರ್ಟಿಸಿಸ್. ಸೊ ನಾನು ಆಗಲೇ ಕನ್ಸಿಡರ್ ಮಾಡಿದ ಗ್ರಾಫಿಗೆ ಡೊಮ್ಯಾಟಿಕ್ ನಂಬರ್ ಇಸ್ 3. ಸೊ ಈ ರೀತಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಷನ್ಸ್ನ ಇಟ್ಕೊಂಡು ಒಂದು ನಂಬರ್ ಡಿಫೈನ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಡೊಮ್ಯಾಟಿಕ್ ನಂಬರ್. ಈ ಡೊಮ್ಯಾಟಿಕ್ ನಂಬರ್ಗೆ ಬೌಂಡ್ಸ್ ಇದೆಯಾ ಅನ್ನೋದನ್ನು ನೋಡಬೇಕು. ಸೊ
ಅಪ್ಪರ್ ಬೌಂಡ್ ಏನಾಗುತ್ತೆ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಎಲಿಮೆಂಟ್ಸ್ ಇರಬಹುದು ಅಂತ ಹೇಳೋಕ್ಕೆ, ಸಪೋಸ್ ದ ಗ್ರಾಫ್ ಜಿ ಹ್ಯಾಸ್ ಡೆಲ್ಟಾ ಜಿ ಆ್ಯಸ್ ಇಟ್ಸ್ ಮಿನಿಮಮ್ ಡಿಗ್ರಿ. ಸೊ ಈ ಗ್ರಾಫಲ್ಲಿ ಡೆಲ್ಟಾ ಜಿ ಏನು, ಇಟ್ ಈಸ್ 2, ರೈಟ್. ಸೊ ಮಿನಿಮಮ್ ಡಿಗ್ರಿ ಇಷ್ಟಿತ್ತು ಅಂದರೆ ನಾವೇನು ಮಾಡ್ತೀವಿ ಈಗ, ವಿಲ್ ಕನ್ಸಿಡರ್ ದ ನೇಬರ್ಹುಡ್ ಆಫ್ ದ ವರ್ಟೆಕ್ಸ್ ವಿತ್ ಡಿಗ್ರಿ 2. ಸೊ ಇಲ್ಲಿ vertex with degree 2 is v1 and v3. Suppose I take neighborhood of v1. v1 in a neighborhood ಏನು, v2, v4. ಸೊ ಕ್ಲೋಸ್ಡ್ ನೇಬರ್ಹುಡ್ ತೊಗೊಂಡ್ರೆ ಏನಾಗುತ್ತೆ, v1 ಕೂಡ ಇರುತ್ತೆ, ರೈಟ್. ಸೊ v1 ಏನಾಗಿತ್ತು, ನಾವು ತೊಗೊಂಡಿದ್ದಂತಹ v1 ಇಟ್ ವಾಸ್ ಈಕ್ವಲ್ ಟು ಸೆಟ್ v4 ಅಲ್ವಾ. v2 ಅಲ್ಲಿ ಏನಿತ್ತು, ಸಿಂಗಲ್ಟನ್ ಸೆಟ್ v1 ಆ್ಯಂಡ್ v3 ಹ್ಯಾಡ್ v2, ನೋ ದಿಸ್ ವಾಸ್ v2, v3 ಹ್ಯಾಡ್ v1 ಆ್ಯಂಡ್ v3 ಅಲ್ವಾ. ಸೊ ಈಚ್ ಡಾಮಿನೇಟಿಂಗ್ ಸೆಟ್ v1, v2, v3 ಅಲ್ಲಿ ಏನಿದೆ, ಇಟ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ ಒನ್ ವರ್ಟೆಕ್ಸ್ ಇನ್ n. ಸೊ v1 contains v4, done. v2 contains v2, that is also in n, and v3 contains v1, so that is also in n, and each vertex in n is contained in at most one dominating set. At most one ಅಲ್ಲಿ ಇರಬೇಕು ಅಥವಾ ಯಾವುದರಲ್ಲೂ ಇರಬಾರ್ದು. ಸೊ ದಿಸ್ ಇಸ್ ಬಿಕಾಸ್ ಆಫ್ ಪಾರ್ಟಿಷನ್ಸ್ ಆರ್ ಡಿಸ್ಜಾಯಿಂಟ್ ಅಲ್ವಾ. ಸೊ ಈ ಎಲ್ಲ ಎಲಿಮೆಂಟ್ಸ್ ಎನ್ನಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಅಟ್ಲೀಸ್ಟ್ ಅಟ್ ಮೋಸ್ಟ್ 1 vi ಅಲ್ಲಿ ಮಾತ್ರ ಇರುತ್ತೆ. ಸೊ ದಿಸ್ ಇಂಪ್ಲೈಸ್ that the domatic number can be at most delta g plus 1. That is the number of maximum number of domatic partitions. ಅಂದರೆ ಯಾವ ಡೊಮ್ಯಾಟಿಕ್ ಪಾರ್ಟಿಷನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲಿಮೆಂಟ್ಸ್ ಇರೋಕ್ಕೆ ಸಾಧ್ಯ ಈ ಗ್ರಾಫಿಗೆ, ಆರ್ ಟು ಎನಿ ಗ್ರಾಫ್, ಇಟ್ ಈಸ್ ಮಿನಿಮಮ್ ಡಿಗ್ರಿ ಪ್ಲಸ್ 1. ಸೊ ಇಲ್ಲಿ ಮಿನಿಮಮ್ ಡಿಗ್ರಿ ಇಸ್ 2 ಪ್ಲಸ್ 1 ಇಸ್ 3, ರೈಟ್. ಸೊ ದಿಸ್ ಈಸ್ ದ ಅಪ್ಪರ್ ಬೌಂಡ್, ಅಂದರೆ ಡೊಮ್ಯಾಟಿಕ್ ನಂಬರ್ ಕೆನಾಟ್ ಎಕ್ಸಿಡ್ ಡೆಲ್ಟಾ ಜಿ ಪ್ಲಸ್ 1. ಸೊ ಇದೇ ರೀತಿ ಮಿನಿಮಮ್ ನಂಬರ್ನ ಕೂಡ ಡಿಫೈನ್ ಮಾಡ್ಬೋದು, ದಟ್ ಈಸ್ ದ ಲೋವರ್ ಬೌಂಡ್. If there is no isolated vertex in graph, then the lower bound is 2. At least 2 elements ಇರಲೇಬೇಕು ಅಂತ ಇದರ ಅರ್ಥ, or at least 2 ಪಾರ್ಟಿಷನ್ ಅಂದ್ರೇ ಸಬ್ಸೆಟ್ಸ್ ಇರಬೇಕು ಅಂತ ಅಲ್ವಾ. ಸೊ ಅಟ್ಲೀಸ್ಟ್ 2 ಸೆಟ್ಸ್ ಆದರೂ ಇರಬೇಕು, ಆ್ಯಂಡ್ ಅಟ್ ಮೋಸ್ಟ್ ಮಿನಿಮಮ್ ಡಿಗ್ರಿ ಪ್ಲಸ್ 1. ಸೊ ಇದು ನಮ್ಮ ಬೌಂಡ್ಸ್ ಫಾರ್ ಡೊಮ್ಯಾಟಿಕ್ ನಂಬರ್. There is something called weak coloring. A weak coloring for a graph G is the assignment of color C to a vertex V from the K colors such that each non-isolated vertex, so ಯಾವ non-isolated vertex ಅಂದರೆ whose degree is at least 1, ಆ ರೀತಿ ವರ್ಟೆಕ್ಸ್ ವಿನ ತಗೊಂಡಾಗ ಈ ವಿ ಎಷ್ಟು ನಂಬರ್ ಆಫ್ ವರ್ಟಿಸಿಸ್ ಜೊತೆಗಾದರೂ ಅಡ್ಜಸೆಂಟ್ ಇರ್ಬೋದು ಅಲ್ವಾ. ವೀಕ್ ಕಲರಿಂಗಲ್ಲಿ ಏನಾಗುತ್ತೆ, ದಿಸ್ ವಿ ಹ್ಯಾಸ್ ಟು ಬಿ ಅಡ್ಜಸೆಂಟ್ ಟು ಅಟ್ಲೀಸ್ಟ್ 1 ವರ್ಟೆಕ್ಸ್ which has different color. So suppose I color V with 1. So ಎಲ್ಲ vertices 1 ಅಲ್ಲೇ ಕಲರ್ ಆಗಿದೆ, but there is one vertex which is adjacent to V colored with different color. So ಆಗ this type of coloring is called weak coloring. Suppose I take a graph G as this and say I have only 2 colors to color this. So I can do this kind of
coloring because each vertex of this graph G ಏನಾಗ್ತದೆ V1 is adjacent to V2 which is colored different, V2 is adjacent to V1, V3 which are colored different using different colors, V3 is adjacent to V1 is adjacent to V2 and V4, both are colored differently, right? And V3 is adjacent to V2, V4 which are colored differently, V4 is adjacent to V1, V3 which are colored differently. But see, V1 is adjacent to V3 also, but they have same coloring. So this kind of coloring is now weak 2 coloring. Yake 2 coloring? Because we are using only 2 colors. So weak coloring alli each vertex of the graph must be adjacent to at least one vertex which is colored differently. So ಈ ರೀತಿ weak coloring ಅನ್ನೋದನ್ನು ನಾವು ಡಿಫೈನ್ ಮಾಡಬಹುದು. I hope you have understood all these concepts. So if you have any doubts, you can contact me anytime. Thank you.